ಎಲ್ರಿಗೂ ಆರಾಧ್ಯ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಇವತ್ತು ಸ್ವಲ್ಪ ನಿಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ಇದ್ರೂ ಇಲ್ಲಿ ಮುಕ್ತವಾಗಿ ನೀವು ಕೇಳ್ಬೋದು. ನಾನು ಅಕ್ಯುಪ್ರೆಷರ್ ಥೆರಪಿ, ಸೀಡ್ ಥೆರಪಿ, ಕಲರ್ ಥೆರಪಿ ಮತ್ತೆ 6 ಕಲರ್ ಥೆರಪಿ ಮತ್ತು ಮೆಗಾ ಮೆರಿಡಿಯನ್ ಥೆರಪಿ ಮೂಲಕ ಮತ್ತೆ ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು ಅಂತ, ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ಎಲ್ಲಾನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಹ್ಯಾಂಡ್ ರೈಸ್ ಮಾಡಿ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಏಯ್, ಏನಾಗ್ಬಿಡ್ತಾರೆ? ಏನೋ ಹೋಗಿ ಬಿಡ್ತು ನೋಡಿ, ಕೂತು ಫುಲ್. ರಾಮಕೃಷ್ಣ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಮ್ಯಾಮ್ ನಮಸ್ತೆ ಮ್ಯಾಮ್. ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತಾ? ಮ್ಯಾಮ್ ನನಗೆ ಬ್ಲೋಟಿಂಗ್ ಆಗುತ್ತೆ, ಗ್ಯಾಸ್ ಪಾಸ್ ಆಗುತ್ತೆ ಮ್ಯಾಮ್. ಮತ್ತೇನಿದೆ ಸ್ವಲ್ಪ ಮೇಡಮ್? ಲೋವರ್ ಬ್ಯಾಕ್ ಪೇನ್ ಇದೆ. ಲೋವರ್ ಬ್ಯಾಕ್ ಪೇನ್ ಮತ್ತೆ ಬೇರೆ ಲೋವರ್ issues ಬ್ಯಾಕ್ ಏನಿದೆ? ಪೇನ್ ಇದೆ. ಕಾನ್ಸ್ಟಿಪೇಷನ್ ಇತ್ತು, ಇವಾಗ ಕ್ಲಿಯರ್ ಆಗಿದೆ ಮ್ಯಾಮ್, ಪರವಾಗಿಲ್ಲ. ಹಾ, ಈ 3 ಇಶ್ಯೂಸ್ ಇದೆ ಮ್ಯಾಮ್. ಓಕೆ. ಇದು ಫ್ರಂಟ್ ಹೆಡ್ ಏಕ್ ಬರೋದು, ಬರ್ನಿಂಗ್ ಸೆನ್ಸೇಷನ್ ಆಗೋದು, ಸ್ವಲ್ಪ ಹೆಡ್ಡೇಕ್ ಇದೆ ಮ್ಯಾಮ್. ಫ್ರಂಟ್ ಸೈಡ್ ಹೆಡ್ ಏಕ್ ಬರುತ್ತಲ್ವಾ? ಹೌದು ಮ್ಯಾಮ್. ಹಾ, ಇದು ನಿಮ್ಗೆ ಗ್ಯಾಸ್ ಗ್ಯಾಸ್ ಪಾಸ್ ಆಗೋದಾಗ್ಲಿ, ಮೋಷನ್ ಹಾರ್ಡ್ ಆಗೋದಾಗ್ಲಿ, ಮತ್ತೆ ಫ್ರಂಟ್ ಹೆಡ್ ಏಕ್ ಬರೋದು, ಆಮೇಲೆ ಕಣ್ಣು ಇಚ್ಚಿಂಗ್ ಬರೋದು, ಡ್ರೈನೆಸ್ ಆಗೋದು, ಇದೆಲ್ಲ ಇಶ್ಯೂಸ್ ಬರೋದು ಹೀಟ್ ಇಂದ. ಅಂದ್ರೆ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಹೀಟ್ ಮತ್ತೆ ಕೋಲ್ಡ್ ಅಂತ ಡಿವೈಡ್ ಮಾಡ್ತೀವಿ. ನೀವು ಹೇಳ್ತಾ ಇರೋ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇರೋದು ಹೀಟ್ ಇಂದ. ಅಂದ್ರೆ ಇಲ್ಲಿ ನಿಮ್ಗೆ ಲಿವರ್ ಆದ್ರೂ ಹೀಟ್ ಆಗಿರ್ಬೋದು, ಅಥವಾ ಸ್ಟಮಕ್ ಹೀಟ್ ಆಗಿರ್ಬೋದು, ಅಥವಾ ಸ್ಪ್ಲೀನ್ ಹೀಟ್ ಆಗಿರ್ಬೋದು, ಅಥವಾ ಕಿಡ್ನಿ ಹೀಟ್ ಆಗಿರ್ಬೋದು, ಇಲ್ಲಾಂದ್ರೆ ಲಾರ್ಜ್ ಇಂಟೆಸ್ಟೈನ್ ಕೂಡ ಹೀಟ್ ಆಗಿರ್ಬೋದು. ಇಲ್ಲಿ ನೀವು ಗ್ಯಾಸ್ ಪಾಸ್ ಆಗ್ತಾ ಇದೆ, ಮೋಷನ್ ಹಾರ್ಡ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಸ್ಟಮಕ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ. ಇಲ್ಲಿ ಸ್ಟಮಕ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ ಅಂದ್ರೆ ಅದ್ರದ್ದು ಹಿಂದ್ಗಡೆ ಮದರ್ ಆರ್ಗನ್ಗಳು ಕೂಡ ಹೀಟ್ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಎನರ್ಜಿ ಯಾವ ಆರ್ಗನಿಗೆ ಪಾಸ್ ಆಗಿರುತ್ತಲ್ಲ ಆ ಆರ್ಗನ್ಗಳು ಕೂಡ ಹೀಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಹೀಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನೀವ್ ಏನೇ ಫುಡ್ ತಗೊಂಡ್ರು ಅದು ಬ್ಲಡ್ ಆಗಿ ಕನ್ವರ್ಟ್ ಆಗಲ್ಲ, ಅದು ಹಾಗೆ ಸುಡ್ತಾ ಹೋಗುತ್ತೆ. ಅಂದ್ರೆ ನಿಮ್ದು HB ಲೆವೆಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಇಶ್ಯೂಸ್ ನ ನೀವು ಹಾಗೆ ಮುಂದೆ ಬಿಡ್ತಾ 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 ಸುಮ್ನೆ ನೆಗ್ಲೆಕ್ಟ್ ಮಾಡಿ ಬಿಡ್ತಾ ಹೋದ್ರೆ ನಿಮ್ಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಹೀಟ್ ಎಕ್ಸೆಸ್ ಹೇಗೆ ಆಗುತ್ತೋ ಹಾಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಕಿಡ್ನಿ ಸ್ಟೋನ್ಗಳಾಗೋದು, ಈ ರೀತಿ ಒಂದೊಂದೇ ಮೇಡಮ್ ಒಂದೊಂದೇ ವಾಯ್ಸ್ ಬ್ರೇಕ್ ಒಂದೊಂದೇ ಆಗ್ತಾ ಇದೆ. ಹೌದಾ? ಓಕೆ. ಇವಾಗ ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದ್ಯಾ? ಒಂದೊಂದೇ ಇಶ್ಯೂಸ್ ಬರ್ತಾ ಹೋಗುತ್ತೆ ಈ ರೀತಿ. ಇಲ್ಲಿ ನಾನು ನಿಮ್ಗೆ ಇದ್ರ ಕಲಾ ಥೆರಪಿಯಲ್ಲಿ ವಾಯ್ಸ್ ಹೇಳ್ಕೊಡ್ತೀನಿ. ಬ್ರೇಕ್ ಆಯ್ತಾಯ್ತು ಮೇಡಮ್. ಹೌದಾ? ಹಾ ಮ್ಯಾಮ್. ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಇಲ್ಲ ಅದಿನ್ನ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ ಕ್ಲಿಯರ್ ಇದೆ. ಅನ್ಸುತ್ತೆ. ಇವಾಗ ಗಾಳಿ ಕ್ಲಿಯರ್ ಜಾಸ್ತಿ ಇದೆ. ಆಯ್ತು ಮೇಡಮ್, ಇವಾಗ ಕ್ಲಿಯರ್ ಆಯ್ತು. ಗಾಳಿ ತುಂಬಾ ಗಾಳಿ ಇದೆ ಇಲ್ಲಿ. ಕ್ಲಿಯರ್ ಇದೆ ಮ್ಯಾಮ್ ನಾವಿರೋದು ಇವಾಗ. ಬೆಂಗಳೂರಿಂದ ಹೊರಗಡೆ, ಸೊ ಇಲ್ಲಿ ಗಾಳಿ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಹಾ ಓಕೆ ಇಲ್ಲಿ ನೋಡಿ, ಎರಡು ತೋರು ಬೆರಳು ಹಾ, ಓಕೆ ಓಕೆ ಉಗುರು ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್. ಸುತ್ತನು ಇಲ್ಲಿ ನೋಡಿ ಡಾರ್ಕ್ ಗ್ರೀನ್ ಕಲರ್ ಹಾಕ್ಬೇಕು. ಇದು ನೇಲ್ ಓಕೆ ಚಕ್ರ ಥೆರಪಿ ಅಂತ ಹೇಳ್ತೀವಿ. ನೇಲ್ ಚಕ್ರ ಥೆರಪಿಯಲ್ಲಿ ಈ ಉಗುರ್ದು ಕಣ್ಣು ಬರುತ್ತೆ ನೋಡಿ, ಇಲ್ಲಿ ಉಗುರ್ದು ಸೈಡಿಗೆ ಇಲ್ಲಿ ನೋಡಿ, ಈ ಓಕೆ ರೀತಿ ರೌಂಡ್ ಆಗಿ ಹಾಕಿ ಹೀಗೆ ಹಾ ಮ್ಯಾಮ್. ತೋರ್ಸ್ಕೊಡ್ತೀನಿ. ಓಕೆ ಮ್ಯಾಮ್. ಈ ರೀತಿ ಹಾಕ್ಬೇಕು. ಎರಡೂ ಬೆರಳಿಗೂ ಹಾಕ್ಬೇಕು. ಎರಡೂ ತೋರು ಬೆರಳಿಗೆ ಹಾಕಿದಾಗ ನಿಮ್ಗೆ ಇಲ್ಲಿ ಜಲತತ್ವ ರೇಸ್ ಆಗುತ್ತೆ. ಅಂದ್ರೆ ನೀವು ಹೀಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಅಂದ್ರೆ ಎರಡೂ ತೋರು ಬೆರಳಿಗೆ ನಾವು ಡಾರ್ಕ್ ಗ್ರೀನ್ ಹಾಕಿದಾಗ ನಿಮ್ಗೆ ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಎಲ್ಲಾ ಆರ್ಗನ್ಗಳಲ್ಲೂ ಕೂಡ ಕೋಲ್ಡ್ ರೇಸ್ ಆಗ್ತಾ ಹೋಗುತ್ತೆ. ಯಾರಿಗೆ ಎಲ್ಲಾ ಆರ್ಗನ್ಗಳಲ್ಲೂ ಹೀಟ್ ಇರುತ್ತೆ ಅವರು ಎಲ್ರು ಇದನ್ನ ಟ್ರೈ ಮಾಡ್ಬೋದು. ಇದು ನೇಲ್ ಚಕ್ರ ಥೆರಪಿ ಅಂತ ಹೇಳ್ತೀವಿ. ನೇಲ್ ಚಕ್ರ ಥೆರಪಿಯಲ್ಲಿ ನಿಮ್ಗೆ ಇಲ್ಲಿ ನಾನು ಕೋಲ್ಡ್ ನ ರೇಸ್ ಮಾಡ್ತಾ ಇದ್ದೀನಿ, ಸರಿನಾ? ಓಕೆ ಜೊತೆಗೆ ಹಾ ಓಕೆ ಮ್ಯಾಮ್. ಇದು ಸ್ಟಮಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಕಲರ್ ನ್ಯೂಮರಾಲಜಿ ನಂಬರ್ ಥೆರಪಿ ಪ್ರಕಾರ ಹಾ ಇಲ್ಲಿ ಮ್ಯಾಮ್. ನಂಬರ್ 4 ಡಾರ್ಕ್ ಗ್ರೀನ್ ಅಂತ ಬರಿಬಹುದು. ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ನೀವು ಡಾರ್ಕ್ ಗ್ರೀನ್ ಕಲರ್ ಇಂದ ನಂಬರ್ 4 ಡಾರ್ಕ್ ಗ್ರೀನ್ ಅಂತ ಹಾಕ್ಬೋದು, ಸರಿನಾ? ಹಾ ಮ್ಯಾಮ್. ಇಲ್ಲಿ ನಿಮ್ ಮೋಷನ್ ಕ್ಲಿಯರ್ ಆಗಕ್ಕೆ ನಮ್ಮ ತೋರು ಬೆರಳಿಗೆ
ಇದು ಇನ್ಸೈಡ್ ಅಂತ ಹೇಳ್ತೀವಿ, ಇದು ಆಂಗ್ ಸೈಡ್ ಅಂತ ಹೇಳ್ತೀವಿ. ಸರಿನಾ? ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಹೋಗುತ್ತೆ. 6 ಕೇಸ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಹೋಗುತ್ತೆ. ನೀವು ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಇಲ್ಲಿ ಗೆರೆ ಬರುತ್ತಲ್ಲ, ಇಲ್ಲಿ ಒಂದು ಡಾಟ್ ಇಡಬೇಕು. ಇಲ್ಲಿ ಕಾಣಿಸ್ತಿದ್ಯಾ? ಹಾ ಮ್ಯಾಮ್. ಹ್ಮ್. ಇಲ್ಲಿ ಒಂದು ಡಾರ್ಕ್ ಗ್ರೀನ್ ಕಲರ್ ಡಾಟ್ ಇಡಿ, ನಿಮ್ ಮೋಷನ್ ಕ್ಲಿಯರ್ ಆಗುತ್ತೆ. ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿರೋ ಹೀಟ್ ರೆಡ್ಯೂಸ್ ಆಗುತ್ತೆ, ಅಲ್ಲಿ ಜಲತತ್ವ ರೇಸ್ ಆಗುತ್ತೆ. ಇಷ್ಟ ಮಾಡಿ ಊಟದಲ್ಲಿ ನೀವು ಸ್ಪೈಸಿ ಫುಡ್, ಮಸಾಲಾ ಫುಡ್ಗಳನ್ನ ತಿನ್ಬಾರ್ದು. ಓಕೆ. ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಇಲ್ಲಿ ನಮ್ಮ ಮೊಣಕಾಲು ಕೆಳಗಡೆ ಜಸ್ಟ್ ಒಂದು 3 ಫಿಂಗರ್ಸ್ ಈ ರೀತಿ ಮೆಜರ್ ಮಾಡಿ, ಇಲ್ಲಿ ಎಂಡ್ ಆಗುತ್ತಲ್ಲ ಬೆರಳು, ಇಲ್ಲಿ ST36 ಅಂತ ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಈ ಪೋರ್ಷನ್ ಅಲ್ಲಿ. ಹಾ ಮ್ಯಾಮ್. ಇಲ್ಲಿ 20 ಸರಿ ಈ ರೀತಿ ಪ್ರೆಸ್ ಕೊಡ್ಬೇಕು ಹೀಗೆ. ಹಾ ಹಾ ಮ್ಯಾಮ್. ಎರಡು ಕಡೆಯಿಂದ ಕೊಡ್ಬೇಕು ಹೀಗೆ. ಓಕೆ. 20 ಸರಿ ಪ್ರೆಸ್ ಕೊಡಿ. ಬೆಳಗ್ಗೆ ತಿಂಡಿ ಓಕೆ. ತಿನ್ನೋದಕ್ಕಿಂತ ಮುಂಚೆ ಕೊಡ್ಬೇಕು, ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಪ್ರೆಸ್ ಮಾಡ್ಬೇಕು. ಸಂಜೆ 6 ಗಂಟೆ ಮೇಲೆ ಯಾವ್ದು ಪಾಯಿಂಟ್ಸ್ ನ ಪ್ರೆಸ್ ಮಾಡಬಾರ್ದು. ಇದು ವಾರದಲ್ಲಿ 2 ದಿನ ಮಾತ್ರ ಪ್ರೆಸ್ ಮಾಡಿ. ಓಕೆ. ಮತ್ತೆ ಊಟದಲ್ಲಿ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೊಳ್ಬೇಕು, ಹಸಿ ಮೂಲಂಗಿ ಉಪಯೋಗಿಸಿ. ಓಕೆ. ಸರಿನಾ? ಮತ್ತೆ ಓಕೆ. ಮೆಣಸಾಗ್ಲಿ, ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಅದು ಸ್ವಲ್ಪ ದಿನ ಅವಾಯ್ಡ್ ಮಾಡಿ. ಮಧ್ಯಾಹ್ನ 1 ಗ್ಲಾಸ್ ನೀರ್ ಓಕೆ. ಮಜ್ಜಿಗೆ ತಗೊಳ್ಬೇಕು, ಮತ್ತೆ ದೇಸಿ ತುಪ್ಪ ಉಪಯೋಗಿಸಿ, ಒಳ್ಳೇದು. ಓಕೆ. ಸರಿನಾ? ಇಷ್ಟ ಮಾಡಿ ಮೇಡಮ್, ಕ್ಯೂರ್ ಸರಿ ಹೋಗುತ್ತೆ. ಓಕೆ. ಥ್ಯಾಂಕ್ ಥ್ಯಾಂಕ್ ಯು. ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಶಾಲಿನಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್ ಅನ್ಮ್ಯೂಟ್ ಮಾಡಿದ್ದಕ್ಕೆ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಮ್ಯಾಮ್ ನನಗೆ ಯಾವಾಗ್ಲೂ ರನ್ನಿಂಗ್ ನೋಸ್ ಆಗ್ತಿರುತ್ತೆ ಮ್ಯಾಮ್. ಹ್ಮ್. ಮತ್ತೆ ಇರ್ಚಿಂಗ್ ಇದೆ ಬಾಡಿ, ಮತ್ತೆ ಲಿಪ್ಸ್ ಎಲ್ಲ ವೈಟ್ ಆಗ್ತಿದೆ. ವೈಟ್ ಮತ್ತೆ ಆಗ್ತಿದೆ. ಅಕ್ಕಿ ರಾ ರೈಸ್ ಬರುತ್ತಲ್ಲ ಮ್ಯಾಮ್, ಅಕ್ಕಿ ತಿನ್ಬೇಕು ಅಂತ ಅನ್ಸ್ತಾ ಇರುತ್ತೆ ಯಾವಾಗ್ಲೂ. ಓಕೆ. ಮತ್ತೆ ಮತ್ತೆ ಬೇರೆ ಇಶ್ಯೂಸ್ ಏನಿದೆ? ಬೇರೆ ಸಿಂಪ್ಟಮ್ಸು, ಮೋಷನ್ ಕರೆಕ್ಟ್ ಆಗಿ ಜಾಸ್ತಿ ಹೇಗ್ ತಿಂತಿರ್ತೀನಿ ಅದೇ ತರ ಹೋಗ್ತೀನಿ ಮ್ಯಾಮ್. ಒಂದ್ 5 ದಿನಕ್ಕೆ ಒಂದ್ಸಲಿ ಸರಿಯಾಗಿ ಡೈಜೆಷನ್ ಆಗಲ್ಲ. ದಿನ ಮೋಷನ್ ಪಾಸ್ ಆಗುತ್ತಾ? ಡೈಲಿ ದಿನ ಹೋಗುತ್ತೆ ಮ್ಯಾಮ್. ಮೋಷನ್ ಮೇನ್ ಪ್ರಾಬ್ಲಮ್ ಇಲ್ಲ, ಬಟ್ 15 ದಿನಕ್ಕೆ ಒಂದ್ಸಲಿ ಲೂಸ್ ಮೋಷನ್ ತರ ಆಗ್ಬಿಡುತ್ತೆ. ಲೂಸ್ ಮೋಷನ್ ಆಗುತ್ತೆ. ಏನ್ ತಿಂದಿರ್ತೀನಿ ಹಾಗೆ ಬರುತ್ತೆ ಮೋಷನ್ ಅಲ್ಲಿ. ಡೈಜೆಷನ್ ಮತ್ತೆ ಆಗ್ತಾ ಇಲ್ಲ. ಇಲ್ಲಿ 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 ಮತ್ತೆ ಇಲ್ಲಿ ಒಂಥರ ರಿಂಗ್ ವರ್ಮ್ ತರ ಆಗಿದೆ ಮ್ಯಾಮ್. ಏನಾದ್ರು ಆಯಿಲ್ ಫುಡ್ ಅಥವಾ ಏನಾದ್ರು ಫುಡ್ ತಿಂದ್ರೆ ಏನು ಅಂತ ಗೊತ್ತಿಲ್ಲ ಮ್ಯಾಮ್. ಇಲ್ಲಿ ಮತ್ತೆ ಇಲ್ಲಿ ಒಂಥರ ಇಚ್ಚಿಂಗ್ ಬರುತ್ತೆ ಮ್ಯಾಮ್. ಇಚಿಂಗ್. ನಿಮ್ಗೆ ರನ್ನಿಂಗ್ ನೋಸ್ ಅಂದ್ರಲ್ಲ, ನಿಮ್ಗೆ ಕೋಲ್ಡ್ ವೆದರ್ ಅಲ್ಲಿ ಬರುತ್ತಾ, ಅಥವಾ ತಂಪು ಪದಾರ್ಥಗಳನ್ನ ತಿಂದಾಗ ಬರುತ್ತಾ, ಅಥವಾ ಎನಿ ಡಸ್ಟ್ ಅಲ್ಲಿ ಹೋದಾಗ ಬರುತ್ತಾ? ಎನಿ ಎನಿ ಟೈಮ್ ಮ್ಯಾಮ್. ಊಟ ಮಾಡ್ತಾ ಇರ್ತೀನಲ್ಲ ಮ್ಯಾಮ್, ಊಟ ಒಂದ್ ಸ್ವಲ್ಪ ಖಾರ ಜಾಸ್ತಿ ಆದ್ರೂ ಬರುತ್ತೆ. ಎನಿ ಟೈಮ್ ರನ್ನಿಂಗ್ ನೋಸ್ ಇರುತ್ತೆ ಮ್ಯಾಮ್. ಈಗ ನೀವ್ ಹೇಳ್ತಾರ ಸಿಂಪ್ಟಮ್ಸ್ ಹೀಟ್ ಕೋಲ್ಡ್ ಎರಡೂ ಹೇಳ್ತಾ ಇದ್ದೀರಾ. ಇವಾಗ ನೀವು ಊಟ ಮಾಡುವಾಗ ಬರುತ್ತೆ ಅಂದ್ರೆ ಅಲ್ಲಿ ಹೀಟ್ ರೇಸ್ ಆಗ್ತಿರುತ್ತೆ, ಅವಾಗ್ಲೂ ನಿಮ್ಗೆ ನೋಸ್ ಅಲ್ಲಿ ರನ್ನಿಂಗ್ ನೋಸ್ ಆಗುತ್ತೆ ಅಂತ ಹೇಳಿದ್ರಿ. ಆಮೇಲೆ ಲಿಪ್ಸ್ ಎಲ್ಲ ವೈಟ್ ಆಗ್ತಾ ಇದೆ, ಅದ್ರಲ್ಲಿ ಸ್ಪ್ಲೀನ್ ಆರ್ಗನ್ ಕೂಡ ಅಲ್ಲಿ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಲಂಗ್ಸ್ ಅಲ್ಲೂ ಕೂಡ ನಿಮ್ಗೆ ಇಂಬ್ಯಾಲೆನ್ಸ್ ಇರುತ್ತೆ. ಹೀಟ್ ಕೋಲ್ಡ್ ಎರಡೂ ಇಶ್ಯೂಸ್ ಇರೋದ್ರಿಂದ ನೀವು ಒಂದು ಪರ್ಸನಲ್ ಆಗಿ ಥೆರಪಿ ತಗೊಳ್ಳೋದು ಒಳ್ಳೇದು. ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸದ್ಯಕ್ಕೆ ನೀವು ರನ್ನಿಂಗ್ ನೋಸ್ ಬಂದಾಗ ಅರ್ಶಿನ ಮತ್ತೆ ನೀರ್ ಹಾಕಿ ಕಲಿಸ್ಬಿಟ್ಟು ಈ ಕೈಗೆ ಫುಲ್ ಹಚ್ಕೊಳ್ಳಿ, ರನ್ನಿಂಗ್ ನೋಸ್ ಸ್ಟಾಪ್ ಆಗುತ್ತೆ. ಓಕೆ ಮ್ಯಾಮ್. ಸರಿನಾ? ಇದು ಮಾಡಿ. ಇಲ್ಲಿ ಕೈಯಲ್ಲಿ LI11 ಅಂತ ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಬರುತ್ತೆ ಪ್ರೆಸ್ LI11. ಮಾಡ್ಕೊತಾ ಇರ್ತೀನಿ ಮ್ಯಾಮ್. ಹಾ, ಅಲ್ಲೂ ಮಾಡ್ಕೊತೀರಾ? ಇರ್ತಿಂಗ್ ಇದೆ, ಅಲ್ಲೂ ಇರ್ತಿಂಗ್ ಇದೆ ಮ್ಯಾಮ್. ಹ್ಮ್. ಅಲರ್ಜಿ ಇದೆ ಮೇಡಮ್. ಇದು ಅಲರ್ಜಿ ಇದ್ರೆ ಪರ್ಸನಲ್ ಆಗಿ ಒಂದ್ಸರಿ ನನಗೆ ನಾಲ್ಗೆ ಫೋಟೋ ಕಳಿಸಿ. ಯಾಕಂದ್ರೆ ಹೀಟು ಕೋಲ್ಡ್ ಎರಡೂ ಇದ್ದಾಗ ನಾವ್ ನಿಮ್ಗೆ ಇಲ್ಲಿ ಒಂದ್ ಕಲರ್ ಹಾಕೊಳ್ಳಿ, ಅಲ್ಲೊಂದ್ ಕಲರ್ ಹಾಕೊಳ್ಳಿ ಅಂತ ಹೇಳ್ಬೋದು. ನಿಮ್ಗೆ ಹಾಕೊಂಡು ನಿಮ್ಗೆ ಇದಾಗೋಗ್ಬಿಡುತ್ತೆ. ಸೊ ಪರ್ಸನಲ್ ಆಗಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಾಲ್ಗೆ ನೋಡ್ಬಿಟ್ಟು ಡಯಾಗ್ನೋಸ್ ಮಾಡಿ ನಿಮ್ಗೆ 1 ವಾರ ಹೀಟ್ ಕೊಡೋದು, 1 ವಾರ ಕೋಲ್ಡ್ ಕೊಡೋದು, ಆ ರೀತಿ ಮಾಡ್ತಾ ಮಾಡ್ತಾ ಎಲ್ಲಾ ಆರ್ಗನ್ಗಳಲ್ಲಿ ಬ್ಯಾಲೆನ್ಸ್ ಮಾಡಿದಾಗ ಸರಿ ಹೋಗುತ್ತೆ. ಸರಿನಾ? ಇಷ್ಟ ಮಾಡಿ ಮೇಡಮ್. ಬೆಳಿಗ್ಗೆ ನಂಗೆ ಬ್ರಷ್ ಮಾಡಲ್ಲದೆ ನಾಲ್ಗೆ ಫೋಟೋ ಕಳಿಸಿ. ಸರಿನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು ಮೇಡಮ್.
ವಿದ್ಯಾ ಮೇಡಮ್, ವಿದ್ಯಾ ಜಿ ರಾವ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್, ನಾನು ಮೇಡಮ್ ನಮಸ್ತೆ. ಬೆಂಗಳೂರಿಂದ ಮಾತಾಡ್ ಮೇಡಮ್ ಹೇಳಿ. ನಮಸ್ತೆ. ನನ್ನ ಮಗಳಿಗೆ ಸಕ್ಕರೆ ತಿಂದಿದ ತಕ್ಷಣ, ಸಕ್ಕರೆದು ಯಾವುದೇ ಪದಾರ್ಥದಲ್ಲಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ತಿಂದಿದ ತಕ್ಷಣ ಮುಖದಲ್ಲಿ ತುಂಬಾ ಮೊಡವೆ ಬರುತ್ತೆ. ಓಕೆ ಮೇಡಮ್, ವಿಡಿಯೋ ಆನ್ ಸೊ ಅವಳಿಗೆ ಮಾಡ್ಕೊಳ್ತೀರಾ? ಈಗ ಈ ಒಂದ್ ನಿಮಿಷ. ಹಾ ಅವಳು ಮೇಡಮ್. ಅವಳಿಗೆ 34 ವರ್ಷ. ಅವಳು ಒಂದು 30 ವರ್ಷ ತನಕ ಏನು ಪ್ರಾಬ್ಲಮ್ ಇರ್ಲಿಲ್ಲ, ಏನು ತಗೋಬಹುದಾಗಿತ್ತು. ಬಟ್ ಈಗ 4 ವರ್ಷದಲ್ಲಿ ಯಾವುದೇ ತರದ ಸಕ್ಕರೆ, ಜಾಸ್ತಿ ವಾಟರ್ ಮೆಲನ್ ತಿಂದ್ರು ಆಗಲ್ಲ, ಸ್ವೀಟು ಆ ಫ್ರೂಟ್ಸ್ ಅಲ್ಲಿ ಇರೋ ಸಕ್ಕರೆನೂ ಆಗಲ್ಲ, ಮುಖದಲ್ಲಿ ಫುಲ್ಲು ಮೊಡವೆ ಬರುತ್ತೆ ಮೇಡಮ್. ಅದಕ್ಕೆ ಓಕೆ ಏನಾದ್ರೂ ಪರಿಹಾರ ಇದೆಯಾ? ಮೇಡಮ್, ನೀವ್ ಹೇಳ್ತಾ ಇರೋ ಸಿಂಪ್ಟಮ್ ಅವ್ರಿಗೆ ಕೋಲ್ಡ್ ತಿಂದಾಗ, ಅಂದ್ರೆ ಕೋಲ್ಡ್ ರಿಲೇಟೆಡ್ ಫುಡ್ ತಗೊಂಡಾಗ ಅವ್ರಿಗೆ ಸಕ್ಕರೆ ಅಂದ್ರೆ ಕೋಲ್ಡ್, ಅಂದ್ರೆ ನಮ್ದು ಏನೇ ಸ್ವೀಟ್ ಓಕೆ. ತಿಂದ್ರು ಅದು ನಮ್ನ ಎಲ್ಲಾ ಆರ್ಗನ್ಸ್ ಗಳನ್ನ ಕೋಲ್ಡ್ ಮಾಡುತ್ತೆ. ಅದಕ್ಕೋಸ್ಕರ ಶುಗರ್ ಇದ್ದವ್ರಿಗೆ ನಾವು ಸ್ವೀಟ್ಸ್ ತಿನ್ಬೇಡಿ ಅಂತ ಹೇಳ್ತೀವಿ. ಸ್ವೀಟ್ ಯಾಕೆ ತಿನ್ಬಾರ್ದು ಶುಗರ್ ಪೇಷಂಟ್ಸ್ ಅಂದ್ರೆ ಅವ್ರಿಗೆ ಆಲ್ರೆಡಿ ಅಲ್ಲಿ ಸ್ಪ್ಲೀನ್ ಡ್ಯಾಂಪ್ ಆಗಿರುತ್ತೆ. ನೀವು ಹೇಳ್ತಾ ಇರೋ ಸಿಂಪ್ಟಮ್ ಅವ್ರಿಗೆ ಪಿಂಪಲ್ಸ್ ಬರ್ತಾ ಇದೆ ಅಂದ್ರೆ ವಾಟರ್ ಮೆಲನ್ ತಿಂದಾಗ, ಸ್ವೀಟ್ಸ್ ತಿಂದಾಗ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಎಲ್ಲಾ ಆರ್ಗನ್ಸ್ ಗಳಲ್ಲಿ ಆಲ್ರೆಡಿ ಕೋಲ್ಡ್ ಇದೆ. ನೀವು ಮತ್ತೆ ಮೇಲೆ ಕೋಲ್ಡ್ ಕೊಟ್ಟಾಗ ಅವ್ರಿಗೆ ಡ್ಯಾಂಪ್ನೆಸ್ ಇಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಸ್ಪ್ಲೀನ್ ಆರ್ಗನ್ ಡ್ಯಾಂಪ್ನೆಸ್ ಇರುತ್ತೆ ಅಲ್ಲಿ, ಮತ್ತೆ ಲಂಗ್ಸ್ ಕೂಡ ಡ್ಯಾಂಪ್ ಇರುತ್ತೆ. ಸೊ ಇಲ್ಲಿ ಅವ್ರಿಗೆ ಸ್ವಲ್ಪ ಹೀಟ್ ರೇಸ್ ಮಾಡಿದ್ರೆ ಸರಿ ಹೋಗುತ್ತೆ. ಅವ್ರಿಗೆ ಸ್ವಲ್ಪ ಫುಡ್ ಅಲ್ಲಿ ಸ್ಪೈಸಿ ಫುಡ್ ಸ್ವಲ್ಪ ತಗೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಆಗ್ಲಿ ಇದೆಲ್ಲ ತಗೊಳ್ಬೇಕು. ಆಮೇಲೆ ಇಲ್ಲಿ LI4 ಅಂತ ಒಂದು ಪಾಯಿಂಟ್ ಬರುತ್ತೆ. ನಿಮ್ದು ಮ್ಯೂಟ್ ಆಗಿದೆ ಮೇಡಮ್, ನಿಮ್ ಮ್ಯೂಟ್ ಆಗಿದೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೌದಾ? ಹಾ ಅದೇ ಆಟೋಮ್ಯಾಟಿಕ್ ಆಯ್ತು. ಹಾ ಮೇಡಮ್, ಆಟೋಮ್ಯಾಟಿಕ್ ಹೇಳ್ಕೊಡ್ತೀನಿ, ಸರಿ ಅನ್ಮ್ಯೂಟ್ ಹೋಗುತ್ತೆ. ಮಾಡ್ಕೊಂಡೆ. ಹಾ, ಲೆಫ್ಟ್. ಹಾ ಎರಡು ತೋರು ಹಾ ಬೆರಳಲ್ಲಿ ಈ ಉಗುರು ಸುತ್ತಲೂ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು. ಓಕೆ. ಎರಡು ತೋರು ಬೆರಳು ಉಗುರು ಸುತ್ತ ಇಲ್ಲಿ ಸ್ಕೈ ಬ್ಲೂ ಕಲರ್ ಸ್ಕೈ ಹಾಕಿದ್ದು ಬ್ಲೂ. ನೇಲ್ ಚಕ್ರ ಓಕೆ ಥೆರಪಿ, ಮೇಡಮ್. ಸರಿನಾ? ನೇಲ್ ಇಲ್ಲಿ ಚಕ್ರ. ಹಾ. ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ ಸ್ಪ್ಲೀನ್ ಬರುತ್ತೆ. ಇಲ್ಲಿ ಇದು ಸ್ಟಮಕ್, ಓಕೆ. ಇದು ಸ್ಪ್ಲೀನ್. ಇಲ್ಲಿ ನೀವು ಒಂದು ಸ್ಟಮಕ್. ಸ್ಕೈ ಬ್ಲೂ ಓಕೆ. ಡಾಟ್ ಇಡ್ಬೋದು, ನೆಕ್ಸ್ಟ್ ಇಲ್ಲಿ ಸ್ಟಮಕ್. ಸ್ಕೈ ಬ್ಲೂ ಡಾಟ್ ಇಡ್ಬೋದು. ಇಲ್ಲಿ ಇದನ್ನ ಓಕೆ. 20 ಸರಿ ಪ್ರೆಸ್ ಕೊಡಿ ಹೀಗೆ. ಡಾಟ್. ಸ್ಪ್ಲೀನ್ ರಿಫ್ಲೆಕ್ಸ್ ಅಲ್ಲಿ. ಓಕೆ. ಸ್ಪ್ಲೀನ್ ರಿಫ್ಲೆಕ್ಸ್ ಅಲ್ಲಿ 20 ಟೈಮ್ಸ್ ಪ್ರೆಸ್ ಕೊಡ್ಬೇಕು. ಜೊತೆಗೆ 6 ಕೀಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ. ಇಲ್ಲಿ ಸ್ಪ್ಲೀನ್ ಮೆರಿಡಿಯನ್ ಹೋಗುತ್ತೆ ಮಧ್ಯದಲ್ಲಿ. ಮಿಡಲ್ ಫಿಂಗರ್. ಓಕೆ. ಮಿಡಲ್ ಫಿಂಗರ್ ಇಲ್ಲಿ ಒಂದು ಇದು ತರ ಬರುತ್ತೆ ನೋಡಿ, ಸ್ವಲ್ಪ ಉಬ್ಬಿದ ಪಾರ್ಟ್ ತರ ಬರುತ್ತಲ್ಲ, ಇದು ಸ್ಪ್ಲೀನ್. ಓಕೆ. ಈ ಕಡೆ ಸೈಡ್ ಬರೋದು ಲಿವರ್, ಈ ಕಡೆ ಬರೋದು ಕಿಡ್ನಿ, ಮಧ್ಯದಲ್ಲಿ ಬರೋದು ಸ್ಪ್ಲೀನ್. ಇಲ್ಲಿ ಸ್ಪ್ಲೀನ್ ತುದಿಗೆ ಇಲ್ಲಿ ಒಂದು ಆರೆಂಜ್ ಡಾಟ್ ಇಡ್ಬೇಕು. ಇವಾಗ ಇಡಬಾರ್ದು, ಹೀಟ್ ಆಗ್ಬಿಡುತ್ತೆ. ಸೊ ನಿಮ್ಗೆ ನಾನು ಇದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಆರೆಂಜ್ ಡಾಟ್ ಇಡಿ, ಹಾಟ್ನೆಸ್ ರೇಸ್ ಆಗುತ್ತೆ. ಅದ್ರ ಕೆಳಗಡೆ ಒಂದು ರೆಡ್ ಡಾಟ್ ಇಡಿ, ಹೀಟ್ ರೇಸ್ ಆಗುತ್ತೆ. ಸ್ಪ್ಲೀನ್ ಅಲ್ಲಿ ಹಾಟ್ ಮತ್ತೆ ಹೀಟ್ ಎರಡು ರೇಸ್ ಆಗುತ್ತೆ. ಅವಾಗ ಸ್ಪ್ಲೀನ್ ಡ್ಯಾಂಪ್ನೆಸ್ ಕಡಿಮೆ ಆಗುತ್ತೆ ಅವ್ರಿಗೆ. ಜೊತೆಗೆ ಇದು ಇಲ್ಲಿ ಲಂಗ್ಸ್ ಮೆರಿಡಿಯನ್ ಹೋಗುತ್ತೆ. ನಮ್ಮ ತೋರು ಬೆರಳು ಇಲ್ಲಿಗೆ ಲಂಗ್ಸ್ ಮೆರಿಡಿಯನ್ ಹೋಗುತ್ತೆ. ಇದು ಇಲ್ಲೂ ಕೂಡ ನೀವು ತುದಿಗೆ ಇಲ್ಲೊಂದು ಆರೆಂಜ್ ಡಾಟ್, ಅದ್ರ ಕೆಳಗೊಂದು ರೆಡ್ ಡಾಟ್. ಇದು ರೆಕಾರ್ಡಿಂಗ್ ಸಿಗುತ್ತೆ ಮೇಡಮ್, ರೆಕಾರ್ಡಿಂಗ್ ನೋಡ್ಕೊಳ್ಬಹುದು ನೀವು. ಒಂದು ಆರೆಂಜ್ ಡಾಟ್, ಒಂದು ರೆಡ್ ಡಾಟ್ ಇಡ್ಬೇಕು. ಇಲ್ಲಿ ಸ್ಪ್ಲೀನ್ ಮತ್ತೆ ಲಂಗ್ಸ್ ಎರಡೂನು ಕೂಡ ಸ್ಟ್ರೆಂತ್ ಮಾಡ್ತಾ ಇದೀನಿ, ಅಂದ್ರೆ ಅದರಲ್ಲಿರೋ ಕೋಲ್ಡ್ ರಿಮೂವ್ ಆಗ್ತಾ ಇದೆ. ಇದಿಷ್ಟು ಮಾಡಿ ಫುಡ್ ಅಲ್ಲಿ ಹಾಲು, ಮೊಸರು, ಮಜ್ಜಿಗೆ ಎಲ್ಲ ತಗೋಬಾರ್ದು. ಕೋಲ್ಡ್ ರಿಲೇಟೆಡ್ ತಗೋಬಾರ್ದು. ಅಂದ್ರೆ ಫ್ರೂಟ್ಸ್ ಸದ್ಯಕ್ಕೆ 1 ಮಂತ್ ಅವಾಯ್ಡ್ ಮಾಡಕ್ ಹೇಳಿ. 1 ಮಂತ್ ಬೇಡ. ಸ್ವಲ್ಪ ಇದು ತಗೊಳ್ಳಿ, ದಾಳಿಂಬೆ ಜ್ಯೂಸ್. ಫ್ರೂಟ್ಸ್ ತಿನ್ನೋದೇ ಇಲ್ಲ ಅವಳು. ಅಲ್ಲ ಫ್ರೂಟ್ಸ್ ಇವಾಗ ತಿನ್ನೋದೇ ಇಲ್ಲ ಅವಳು. ಹೇಳ್ತಾಳೆ ಯಾವ ಫ್ರೂಟ್ಸ್ ಜಾಸ್ತಿ ತಿಂದ್ರು ಮೊಡವೆ ಬರುತ್ತೆ. ಅಂದ್ರೆ ಆಲ್ರೆಡಿ ಮೇಡಮ್ ಅವ್ರಿಗೆ ಜಲತತ್ವ ಜಾಸ್ತಿ ಇದೆ ಎಲ್ಲಾ ಆರ್ಗನ್ಗಳಲ್ಲಿ. ಜಾಸ್ತಿ ಇದೆ. ಓಕೆ. ಅದು ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಮತ್ತೆ ಮೇಲೆ ಕೊಟ್ಟಾಗ ಇನ್ನು ಫಿಲ್ ಆಗುತ್ತದು. ನೀವು ಅಲ್ಲಿ ಸ್ವಲ್ಪ ಹೀಟ್ ರೇಸ್ ಮಾಡ್ತಾ ಹೋದಾಗ ನಿಮ್ಗೆ ಅಲ್ಲಿ ಸ್ಪ್ಲೀನ್ ಮತ್ತೆ ಎಲ್ಲಾ ಆರ್ಗನ್ಗಳ ಸ್ಟ್ರೆಂತ್ ಆದಾಗ ನೀವ್ ಏನೇ ತಿಂದ್ರು ಅದು ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಅದಕ್ಕೆ ಕೆಪಾಸಿಟಿ ಇರುತ್ತೆ. ಬ್ಯಾಲೆನ್ಸ್ ಆಗುತ್ತೆ. ಥ್ಯಾಂಕ್ ಯು. ಇಲ್ಲಿ ಒಂದು ಎಲ್ಲ 11 ಪಾಯಿಂಟ್ ಬರುತ್ತೆ. ಇದು 20 ಸರಿ ಒತ್ತಿ. ಓಕೆ.
ಓಕೆ ಮೇಡಮ್. ಎರಡು ಕೈಯಲ್ಲೂ 20 ಸರಿ ಓಕೆ. ಒತ್ತಬೇಕು. ಎರಡು ಇದನ್ನ ನಾನು ಕೈಯಲ್ಲಿ. ಹೇಳಿರೋದು 1 ಮಂತ್ ಫಾಲೋ ಮಾಡಿ ಆಮೇಲೆ ನನಗೆ ಫೀಡ್ಬ್ಯಾಕ್ ಹೇಳಿ. ಥ್ಯಾಂಕ್ ಯು Sure, ಮೇಡಮ್. sure. Thank you so much. Thank you so much. ಮಾನೇಶ್ NR ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಹೇಶ್ ಸರ್, ಸಾರಿ ಮಹೇಶ್ ಸರ್. ಸರ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಸರ್ ನಮಸ್ತೆ ನಮಸ್ತೆ. ಮೇಡಮ್. ಸರ್ ಹೇಳಿ. ಫುಡ್ ಬರ್ನಿಂಗ್ ಇದೆ ಮೇಡಮ್. ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ನೆಟ್ವರ್ಕ್ ಇರೋ ಹತ್ರ ಮಾತಾಡಿ. ಇಲ್ಲ ಕೇಳಿಸ್ತಿಲ್ಲ. ಫುಡ್ ಬರ್ನಿಂಗ್ ಇದೆ. ಫುಡ್ ಬರ್ನಿಂಗ್ ಇದೆಯಾ? ಶುಗರ್ ಇದೆಯಾ ಸರ್? ಶುಗರ್ ಏನಾದ್ರು ಇದೆಯಾ? ಬರ್ನಿಂಗ್ ಇದೆ ಮೇಡಮ್. ಇಲ್ಲ ಕೇಳಿಸ್ತಿಲ್ಲ ಸರ್ ಸರಿಯಾಗಿ. ಫುಡ್ ಬರ್ನಿಂಗ್ ಅಂತ ಅಷ್ಟೇ ಹೇಳ್ತಾ ಇದೀರಾ, ಸರಿ ಕೇಳಿಸ್ತಿಲ್ಲ. ನೋಡಿ, ಫುಡ್ ಬರ್ನಿಂಗ್ ಹೇಳ್ಕೊಡ್ತೀನಿ. ಹಾ ಮೇಡಮ್. ನಿಮ್ ಫುಡ್ ಬರ್ನಿಂಗ್ ಹೇಳ್ಕೊಡ್ತೀನಿ, ಸೀಡ್ ಥೆರಪಿಯಲ್ಲಿ ಹೇಳ್ಕೊಡ್ತೀನಿ. ಇಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಇಲ್ಲ ಸ್ಪ್ಲೀನ್ ಮೇಡಮ್. ಆರ್ಗನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಸರ್. ಇದು ಶುಗರ್ ಬರುವಾಗ ನಿಮ್ಗೆ ಫುಡ್ ಬರ್ನಿಂಗ್ ಬರುತ್ತೆ ಕೆಲವೊಬ್ರಿಗೆ. ಶುಗರ್ ಇರೋರ್ಗುನು ಫುಡ್ ಬರ್ನಿಂಗ್ ಇರುತ್ತೆ, ಶುಗರ್ ಮುಂದೆ ಬರುತ್ತೆ ಅನ್ನೋದಕ್ಕೆ ಅದು ಸಿಂಪ್ಟಮ್ ತೋರಿಸ್ತಾ ಇರುತ್ತೆ ಫುಡ್ ಬರ್ನಿಂಗ್. ಇಲ್ಲಿ ನೋಡಿ, ಈ ನಮ್ಮ ಮಧ್ಯದ ಬೆರಳು ಫಸ್ಟ್ ಜಾಯಿಂಟ್, ಉಂಗುರದ ಬೆರಳು ಫಸ್ಟ್ ಜಾಯಿಂಟ್, ಎರಡು ಇಲ್ಲಿ ಪಾದ ಫುಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ನೈಟ್ ಮಲ್ಕೊಳ್ಳುವಾಗ ನೋಡಿ, ಒಂದು ಟೇಪಲ್ಲಿ ಈ ರೀತಿ ಮೆಂತೆ ಕಾಳನ್ನ ಅಂಟಿಸ್ಕೊಳ್ಬೇಕು. ಈ ರೀತಿ ರೌಂಡ್ ಆಗಿ ಸುತ್ತಬೇಕು, ಉಂಗುರದ ತರ ಸುತ್ತಬೇಕು ನೋಡಿ. ಎರಡು ಬೆರಳಿಗೂ ಹಾಕಿ, ಈ ರೀತಿ ಹಾಕಿದ್ಮೇಲೆ ಈ ರೀತಿ ಹಿಂಗೆ ಪ್ರೆಸ್ ಕೊಡ್ಬೇಕು. ಎರಡು ಬೆರಳಿಗೂ ಹಾಕಿ ದಿನಾ ರಾತ್ರಿ ಹಾಕ್ಬೇಕು, ಬೆಳಗ್ಗೆ ಎದ್ದು ತೆಗೆದ್ ಬಿಡ್ಬೇಕು. ಸರಿನಾ? ಇಷ್ಟ ಮಾಡಿ ಸರ್. ಮತ್ತೆ ಕೋಲ್ಡ್ ರಿಲೇಟೆಡ್ ಯಾವ್ದು ತಗೋಬೇಡಿ, ಅವಾಯ್ಡ್ ಮಾಡಿ. ಹಾಲು, ಮೊಸರು, ಮಜ್ಜಿಗೆ ಎಲ್ಲ ಬೇಡ ಸ್ವಲ್ಪ ದಿವಸ, ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ದೇವರಾಜು ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಹಲೋ ನಮಸ್ತೆ. ಸರ್ ನಮಸ್ತೆ. ಹಲೋ ಸರ್ ಹೇಳಿ, ಕೇಳಿಸ್ತಿದೆ ಹೇಳಿ. ನಮಸ್ತೆ ಮೇಡಮ್ ಅವರೇ. ಸರ್ ನಮಸ್ತೆ ಸರ್, ಹಲೋ ಹೇಳಿ. ಹೇಳಿ ಸರ್, ಹಲೋ ಕೇಳಿಸ್ತಿದೆ ಹೇಳಿ. ಕೇಳಿಸ್ತೈತಾ ಮೇಡಮ್ ಅವರೇ? ಮೊಣಕಾಲು ನೋವು ಮೇಡಮ್ ಅವರೇ, ನೆನ್ನೆ ಮೊಣಕಾಲು ಗೆಣ್ಣು ನೋವು. ಹಾ ನೋಡಿ, ಹಲೋ, ಮೊಣಕಾಲ್ ಅಂತಂದ್ರೆ ಇಲ್ಲಿ, ಮೊಣಕಾಲು ಗೆಣ್ಣು ನೋವು. ಹಾ ಇಲ್ಲಿ ಹಾ ಕೆಲವೊಬ್ರಿಗೆ ಮುಂದೆ ನೋವು ಬರುತ್ತೆ, ಹಾ ಕೆಲವೊಬ್ರಿಗೆ ಸೈಡ್ ಅಲ್ಲಿ ನೋವು ಬರುತ್ತೆ, ಹಾ ಕೆಲವೊಬ್ರಿಗೆ ಹಿಂಭಾಗದಲ್ಲಿ ಮಾತ್ರ ಪೇನ್ ಬರುತ್ತೆ, ಕೆಲವೊಬ್ರಿಗೆ ಮಂಡಿ ಊತ ಇರುತ್ತೆ. ನಿಮಗೆ ಯಾವ್ದು ನಾವು ಸಿಂಪ್ಟಮ್ ಇದೆ? ಗೆಣ್ಣು ಗೆಣ್ಣು ಮೇಡಮ್ ಅವರೇ, ಇಲ್ಲ ಗೆಣ್ಣು ಕೂತ್ಕೊಂಡು ಎದ್ದಳಕ್ಕಾಗಲ್ಲ. ಹಾ ಸ್ಟಿಫ್ ಆಗುತ್ತಾ ಸರ್? ಆ, ಗೆಣ್ಣು ಗೆಣ್ಣು ಹಾ ಅಲ್ಲ, ನೋವು ಬರ್ತದೆ. ಟೈಟ್ ಆಗಿ ಹಿಡ್ಕೊಳತ್ತಾ ಅಥವಾ ಮೆಟ್ಲು ಹತ್ತುವಾಗ ಪೇನ್ ಆಗುತ್ತಾ, ಹಾ ಏನಿದೆ ಹಾ ಸರ್? ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. ಹಾ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. BP ಇದೆಯಾ ನಿಮ್ಗೆ? BP ಇದೆಯಾ? ಇಲ್ಲ ಮೇಡಮ್ ಅವ್ರೆ, ಏನಿಲ್ಲ. ನಿನ್ನೆ ನಿಮ್ಮ ಇದು ಸೂರ್ಯ ತಾಂತ ಇದ್ದೀನಿ ನಿನ್ನೆ. ಇಲ್ಲ ಸರಿ ಇಲ್ಲ ಇಲ್ಲ. ಸರ್, ಮಂಡಿ ಮೇಲೆ ಹಾ ಇಲ್ಲಿ ನೋಡಿ ತೋರ್ಸ್ಕೊಡ್ತೀನಿ. ಹಾ ಡಾರ್ಕ್ ಗ್ರೀನ್ ಹಾ ಕಲರ್ ಸ್ಕೆಚ್ ಪೆನ್ ಇಂದ ಈ ರೀತಿ ರೌಂಡ್ ಆಗಿ ಹಾ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಇಲ್ಲಿ ಹಾ 10,000 HZ ಅಂತ ಬರಿಬೇಕು. 10,000 HZ. ಇಲ್ಲಿ ಬರಿಬೇಕು, ಮಂಡಿ ಮೇಲೆ ರೌಂಡ್ ಆಗಿ HZ. ಮಾರ್ಕ್ ಮಾಡ್ಬೇಕು. ಹಾ 10,000 HZ ಅಂತ ಹಾ ಬರೀರಿ, ಮಂಡಿನೂ ವಾಸಿ ಆಗುತ್ತೆ. ಹಾ ಇಷ್ಟೇ ಮಾಡಿ ಆಯ್ತು ಸರ್, ಮೇಡಮ್ ಸಾಕು. ಅವ್ರೆ. ಹ್ಮ್ ಹಾ ಸರಿ ಸರ್, ಆಯ್ತು ಥ್ಯಾಂಕ್ ಮೇಡಮ್, ಯು. ಆಯ್ತು ಮೇಡಮ್ ಅವ್ರೆ. ಓಕೆ.
ಮಾಲತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಯ್ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್? ನನ್ಗೆ ಇಲ್ಲಿ ಬೆನ್ನು ಚೆನ್ನಾಗಿದೀವಿ ಮ್ಯಾಮ್. ಬೆನ್ನು ಬೆನ್ನು ನೋವು ಇದೆಯಲ್ಲ ಇದೆಯಾ? ಮ್ಯಾಮ್, ಸೊಂಟ ಇದೆಯಲ್ವಾ, ಅಲ್ಲಿ ಹಿಪ್ ಜಾಯಿಂಟ್ ತವ ತುಂಬಾ pain ಇದೆ. ಲೋವರ್ ಲೋವರ್ ಬ್ಯಾಕ್ ಅಲ್ವಾ? ಅದಕ್ಕೆ ಇಲ್ಲಿ ಯಾವ ಕಲರ್ ಹಾಕ್ಲಿ ಮ್ಯಾಮ್ ಈಗ? ಇಲ್ಲಿ ನೋವು ಇದೆಯಾ? ಹಾ ಮ್ಯಾಮ್, ಅಲ್ಲೇ. ಓಕೆ, ಇದು ಯಾವಾಗ ಪೇನ್ ಹಾ ಬರುತ್ತೆ ಮ್ಯಾಮ್, ನಿಮ್ಗೆ? ಯಾವ ಟೈಮಲ್ಲಿ ಪೇನ್ ಬರುತ್ತೆ? ನೈಟ್ ಅಲ್ಲಿ ಬರುತ್ತೆ ಮ್ಯಾಮ್. ನೈಟ್ ಡೇ ಕುತ್ತಿದ್ರೆ ಟೈಮಲ್ಲಿ ಎದೊಳಕ್ ಇರಲ್ಲ. ಆಗ್ತಾ ಇಲ್ಲ ನನ್ಗೆ, ತುಂಬಾ ನೋವು. ಡೇ ಟೈಮ್ ಅಲ್ಲಿ ಆಲ್ಮೋಸ್ಟ್ ಓಡಾಡ್ತಿರ್ತೀನಲ್ವಾ, ಅದ್ರ ಬಗ್ಗೆ ಅಷ್ಟು ಇದನ್ಸಲ್ಲ. ಬೆಡ್ ಮೇಲೆ ಮಲಗಿದ ಮೇಲೆ ಅದು ಪೇನ್ ಅನ್ಸುತ್ತೆ. ಪೇನ್ ಅನ್ಸುತ್ತೆ. ಅಲ್ಲಿ ಸ್ಪ್ಲೀನ್ ಹೌದು. ಮತ್ತೆ ಕಿಡ್ನಿ, ಯೂರಿನರಿ ಬ್ಲಾಡರ್ ಡ್ಯಾಂಪ್ನೆಸ್ ಆಗಿರುತ್ತೆ. ಹಾ ಮ್ಯಾಮ್, 6 ಕೀಸ್ ಅಲ್ಲಿ ಹೇಳ್ಕೊಡ್ತೀನಿ. ಹೇಳಿ ಮ್ಯಾಮ್. ಇಲ್ಲಿ ನೋಡಿ, ನಮ್ಮ ಎಡಗೈ ಮಧ್ಯದ ಬೆರಳು, ಉಂಗುರ ಸೈಡ್ ಮುಖ, ಈ ಹಾ ಮ್ಯಾಮ್. ಇಲ್ಲಿ ಕಿಡ್ನಿ ಮೆರಿಡಿಯನ್ ಹೋಗುತ್ತೆ. ಹಾ ಇಲ್ಲಿ ಹಾ ಮ್ಯಾಮ್. ಸರಿನಾ? ಇಲ್ಲಿ ತುದಿಗೆ ಹೌದು. ಫಸ್ಟ್ ಜಾಯಿಂಟ್ ಅಲ್ಲಿ ಒಂದು ಆರೆಂಜ್ ಡಾಟ್ ಇಡಿ, ಹಾ, ಇನ್ನೊಂದು ರೆಡ್ ಡಾಟ್ ಇಡಬೇಕು. ಅದ್ರ ಕೆಳಗೆ. ಹಾ, ಒಂದು ಆರೆಂಜ್ ಮೇಲ್ಗಡೆ ತುದಿಗೆ ಆರೆಂಜ್, ಇಲ್ಲೊಂದು ರೆಡ್. ಹಾ ಮ್ಯಾಮ್. ಸರಿನಾ? ಇಷ್ಟು ಇಲ್ಲಿ ಎರಡು ಇಡಬೇಕು. ನೆಕ್ಸ್ಟ್ ಬ್ಯಾಕ್ ಹಾ ಮ್ಯಾಮ್. ಪೇನಿಗೆ ನಿಮ್ಗೆ ಇದು ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಹಾ ಈ ಕಿಡ್ನಿ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಇದ್ರ ಕಲರ್ ಇಂದ ಕಿಡ್ನಿ ಶೇಪ್ ತರ ಡ್ರಾ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡಿದ್ದೀನಲ್ಲ, ತೋರು ಬೆರಳು ಹಾ ಮ್ಯಾಮ್. ಮತ್ತೆ ಮಧ್ಯದ ಬೆರಳು ಮಧ್ಯ ಭಾಗದಲ್ಲಿ ಇಲ್ಲೊಂದು ಕುಳಿ ಬೀಳುತ್ತೆ, ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಇದು. ಮತ್ತೆ ಉಂಗುರದ ಬೆರಳು ಮತ್ತೆ ಹಾ ಕಿರು ಮ್ಯಾಮ್. ಬೆರಳು, ಇಲ್ಲೊಂದು ಕುಳಿ ಬೀಳುತ್ತೆ, ಇದು ಕೂಡ ಕಿಡ್ನಿ ಅಂತ ಹೇಳ್ತೀವಿ. ಇದು ಕಿಡ್ನಿ ರಿಫ್ಲೆಕ್ಸ್. ಎರಡೂ ಕೈಯಲ್ಲೂ ಹಾ ಆರೆಂಜ್ ಮ್ಯಾಮ್. ಕಲರ್ ಹಾಕಿ ಡೇ ಟೈಮ್ ಅಲ್ಲಿ 4ರಿಂದ 5 ತಾಸು ಹಾಕ್ಬೇಕು. ಹಾ ಮ್ಯಾಮ್. ಜೊತೆಗೆ ರಾಜ್ಮಾ ಕಾಳು. ಹಾ ಇಲ್ಲಿ ನೋಡಿ, ಇದು ರಾಜ್ಮಾ ಕಾಳು, ಇದನ್ನ ಈ ರೀತಿ ಅಂಟಿಸ್ಕೊಳ್ಬೇಕು ಟೇಪ್ ಅಲ್ಲಿ. ಹಾ ಮ್ಯಾಮ್. ನೋಡಿ, ಹಿಂಗೆ ಅಂಟಿಸ್ಕೊಳ್ಬೇಕು. ಇಲ್ಲೊಂದು ಸರಿ ಮ್ಯಾಮ್. ರಾಜ್ಮಾ ಕಾಳು, ಇಲ್ಲೊಂದು ರಾಜ್ಮಾ ಕಾಳು, ಎರಡೂ ಕಡೆ ಒಂದೊಂದು ರಾಜ್ಮಾ ಕಾಳು ಇಡ್ಬೇಕು. ಎರಡು ಕೈಯಲ್ಲಿ ಅಂದ್ರೆ ಒಂದ್ ಕೈಲಿ 2, ಇನ್ನೊಂದ್ ಕೈಲಿ 2, ಒಟ್ಟು 4 ರಾಜ್ಮಾ ಕಾಳು ಇಡ್ಬೇಕು. ಇಟ್ಟು ಈ ರೀತಿ ಟೇಪ್ ನಿಂದ ಅಂಟಿಸ್ಬೇಕು. ನೈಟ್ ಊಟ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಅಂಟಿಸಿ, ಇಡೀ ನೈಟ್ ಇರ್ಲಿ, ಬೆಳಗ್ಗೆ ಎದ್ದು ತೆಗೆದು ಬಿಡ್ಬೇಕು. ಸರಿನಾ? ಮಧ್ಯೆ ಒಂದು ಬ್ಲಾಕ್ ಕಲರ್ ಲೈನ್ ಹಾಕಿ. ಕಾಣಿಸ್ತಿದ್ಯಾ? ಮಧ್ಯದ ಬೆರಳು, ಉಂಗುರದ ಬೆರಳು, ಇಲ್ಲಿ ಮಧ್ಯದಲ್ಲಿ ಒಂದು ಬ್ಲಾಕ್ ಕಲರ್ ಲೈನ್ ಹಾಕ್ಬೇಕು. ಹಾ ಮ್ಯಾಮ್. ಇಲ್ಲಿ ನೀವು ಬಟಾಣಿ ಕಾಳನ್ನ ಅಂಟಿಸ್ಬೇಕು ಮೇಡಮ್. ಇದು ನಾನು ಹೆಂಗೆ ಈಗ ರಾಜ್ಮಾ ಕಾಳು ಹಾಕಿದ್ದೀನಲ್ಲ, ಅದೇ ರೀತಿ ನೀವು ಇಲ್ಲಿ ಬಟಾಣಿ ಕಾಳನ್ನ ಉದ್ದಗೆ ಅಂಟಿಸ್ಬೇಕು. ಹಾ ಎರಡು ಕೈಲೂ ಅಂಟಿಸಿ. ತುಂಬಾ ಚೆನ್ನಾಗಿ ಸರಿ ರಿಸಲ್ಟ್ ಮ್ಯಾಮ್. ಇದೆ ಇದು. ನಿಮ್ಗೆ ಕಿಡ್ನಿ ಸ್ಟ್ರೆಂಥನ್ ಆಗುತ್ತೆ. ಅಟ್ಲೀಸ್ಟ್ ಒಂದು 3 ಮಂತ್ಸ್ ಹಾಕ್ಬೇಕು ನೀವು. ಇಷ್ಟು ಮಾಡಿ ಒಂದು 3 ಮಂತ್ಸ್ ಮಾಡಿ, ಬೆನ್ನು ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಓ ಓ ಮಂಜು PS ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ.